Hello everyone, welcome to Sanmarga classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 12ನೇ ಪ್ರಶ್ನೆ. ಸಂತಾನೋತ್ಪತ್ತಿ ಎಂದರೇನು? ಸಂತಾನೋತ್ಪತ್ತಿ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನುವಂತ ಈಗ ಸಂತಾನೋತ್ಪತ್ತಿ ಎಂದರೇನು ಅಂತ ಕೇಳ್ತಿದ್ದಾರೆ. ನಿಮಗ್ ಗೊತ್ತಿದೆ, ಈ ತರ ನೋಡಿರ್ತೀರಿ ಅಲ್ವಾ? ಆಕಳ ಕರು ಹಾಕೋದನ್ನ ನೋಡಿರ್ತೀರಿ, ಕೋಳಿ ಮೊಟ್ಟೆ ಇಡೋದನ್ನ ನೋಡಿರ್ತೀರಿ, ಮನುಷ್ಯರಲ್ಲಿ ಕೂಡ ಮಕ್ಕಳು ಹುಟ್ಟೋದನ್ನ ನೋಡಿರ್ತೀರಿ. ಅದೇ ತರ ಬೇರೆ ಬೇರೆ ಜೀವಿ, ಮೊಸಳೆ, ಹಾವು, ಇದೆಲ್ಲ ಮುಂದಿನ ಪೀಳಿಗೆ ಕೂಡ ಬರುವಂತದ್ದನ್ನ ನೋಡಿರ್ತೀವಿ ಅಲ್ವಾ? ಹಾಗಿದ್ರೆ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂದ್ರೆ, ಜೀವಿಗಳು ಮರಿಗಳಿಗೆ ಜನ್ಮ ಕೊಡುವುದನ್ನು ಸಂತಾನೋತ್ಪತ್ತಿ ಎನ್ನುವರು. ಜೀವಿಗಳು ಮರಿಗಳಿಗೆ ಜನ್ಮ ಕೊಡುವುದನ್ನ ಸಂತಾನೋತ್ಪತ್ತಿ ಎನ್ನುವರು. ಬಹಳ ಸುಲಭ, ಒಂದು ವಾಕ್ಯದ ಉತ್ತರ ಇದೆ. ಹಾಗಿದ್ರೆ ಇಲ್ಲಿ ಮತ್ತೆ ಜೀವಿಗಳು ಮರಿಗೆ ಜನ್ಮ ಕೊಡುವುದರಲ್ಲಿ ಮತ್ತೆ ಬೇರೆ ಬೇರೆ ವಿಧಾನಗಳಿವೆ. ಅಂಡಜಗಳು ಅಂತೀವಿ, ಜರಾಯುಜಗಳು ಅಂತೀವಿ. ಜರಾಯುಜಗಳು ಅಂದ್ರೆ ನೇರವಾಗಿ ಮರಿಗೆ ಜನ್ಮ ನೀಡುತ್ತವೆ. ಅಂಡಜಗಳು ಅಂದ್ರೆ ಮೊಟ್ಟೆಯನ್ನ ಇಟ್ಟು ಮರಿ ಮಾಡ್ತವೆ. ನೀವು ಕೋಳಿಯನ್ನೆಲ್ಲ ನೋಡಿದ್ರೆ ಅಥವಾ ಬೇರೆ ಯಾವ್ದಾದ್ರು ಪಕ್ಷಿಯನ್ನೆಲ್ಲ ನೋಡಿದ್ರೆ ನಾವು ಕಾವು ಕೊಡುದು ಅಂತ ಹೇಳ್ತೀವಿ. ಮೊಟ್ಟೆ ಮೇಲೆ ಕುತ್ಕೊಂಡಿರ್ತದೆ ಅಲ್ವಾ, ಅದು ಕಾವು ಕೊಡುದು ಅಂತ ಹೇಳ್ತೀವಿ. ಈ ರೀತಿಯಾಗಿ ಅದನ್ನ ಅಂಡಜಗಳು, ಮೊಟ್ಟೆ ಇಟ್ಟು ಮರಿಯನ್ನ ಮಾಡುವುದು. ಈ ರೀತಿ ಬೇರೆ ಬೇರೆ ವಿಧಾನಗಳಿವೆ. ಇದಿಷ್ಟೇ ಅಲ್ಲ, ಅದ್ರ ಬಿಟ್ಟೀಗ ಕೆಲವೊಂದು ಸಣ್ಣ ಪುಟ್ಟ ಜೀವಿಗಳಲ್ಲಿ, ಸೂಕ್ಷ್ಮ ಜೀವಿಗಳೆಲ್ಲ ಬೇರೆ ಬೇರೆ ಬರ್ತದೆ. ಈಗ ಅಮೀಬಾದಲ್ಲಿ ಬಂದ್ರೆ ದ್ವಿವಿದಳನ ಅಂತ ಹೇಳ್ತೀವಿ. ಮತ್ತೆ ಪ್ಲಾಸ್ಮೋಡಿಯಂ ನಲ್ಲಿ ಬಂದ್ರೆ ಬಹುವಿದಳನ ಅಂತ ಹೇಳ್ತೀವಿ. ನಾವು ಬ್ರಯೋಫಿಲಮ್ ಅಂತ, ಪಾಸು ಎಲೆ ಅಂತ ನಾವ್ ಹೇಳ್ತಿದ್ವಿ, ನೀವೇನ್ ಹೇಳ್ತೀರಿ ಅಂತ ಗೊತ್ತಿಲ್ಲ. ಅದರಲ್ಲಿ ಬಂದ್ರೆ ಸಹಜ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಮತ್ತೆ ಸಂತಾನೋತ್ಪತ್ತಿಯಲ್ಲಿ ಲೈಂಗಿಕ, ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ವಿಧಗಳು ಬರ್ತವೆ. ಆದ್ರೆ ಇಲ್ಲಿ ಕೇಳಿರುವಂತದ್ದು ಸಂತಾನೋತ್ಪತ್ತಿ ಎಂದರೇನು ಅಂತ ಕೇಳಿದ್ದಾರೆ. ಒಂದು ವಾಕ್ಯದ ಉತ್ತರ, ಜೀವಿಗಳು ಮರಿಗಳಿಗೆ ಜನ್ಮ ಕೊಡುವುದನ್ನು ಸಂತಾನೋತ್ಪತ್ತಿ ಎನ್ನುವರು. ಥ್ಯಾಂಕ್ ಯು.